ಕೆಲವು ಹೆಣ್ಮಕ್ಳಿಗೆ ತವ್ರ ಮನೆ ಕಡೆಯವ್ರು ಹೇಳ್ತಾರೆ, ನೀನು ಮದುವೆ ಆಗಿದೆಯಾ, ನಿನಗೆ ಈ ಆಸ್ತಿನಲ್ಲಿ ಹಕ್ಕಿಲ್ಲ ಅಂತೇಳಿ. ಇನ್ನು ಕೆಲವರು ಮಗಳು ಬೇರೆ ಮನೆಗೆ ಹೋದ ಮೇಲೆ ಇಲ್ಲಿ ಅವಳಿಗೆ ಏನೂ ಹಕ್ಕಿರೋದಿಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ಹೇಳ್ಬಿಟ್ಟು ಕೈ ಬಿಟ್ಬಿಡ್ತಾರೆ. ಇನ್ನು ಗಂಡನ ಮನೆ ಕಡೆಯವರು, ಅಲ್ಲಿ ನೀನು ಹಕ್ಕು ಕೇಳಬೇಡ, ನೀನು ತವ್ರ ಮನೆ ಕಡೆ ಹಕ್ಕು ಕೇಳಬೇಡ, ನಿಷ್ಠುರ ಆಗ್ತೀಯಾ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಕ್ಕಳ ಎಜುಕೇಷನ್ಗೆ ಮತ್ತು ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ, ಹಕ್ಕು ಕೇಳು ಅಂತ ಹೇಳ್ತಾರೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಮದುವೆ ಆದಮೇಲೂ ಸಹ ಅವರ ಪಿತ್ರಾರ್ಜಿತ ಆಸ್ತಿನಲ್ಲಿ, ತವ್ರ ಮನೆ ಕಡೆಯಿಂದ ಬರ್ತಿರುವಂಥ ಪಿತ್ರಾರ್ಜಿತ ಆಸ್ತಿನಲ್ಲಿ ಹಕ್ಕು ಇದೆಯಾ ಅಥವಾ ಇಲ್ವಾ, ಇದನ್ನೆಲ್ಲನೂ ಡಾಕ್ಟ್ರಿನ್ಗಳ ಮೂಲಕ ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳ ಮೂಲಕ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ನೋಡಿ, ನಾನು ಈ ವಿಡಿಯೋ ಮೂಲಕ ಅಥವಾ ಯಾವುದೇ ವಿಡಿಯೋದ ಮೂಲಕ ಆಗಲಿ ನನ್ನ ಚಾನಲ್ನಲ್ಲಿ ನಾನು ಲಿಟಿಗೇಷನ್ನ ಪ್ರಮೋಟ್ ಮಾಡೋದಿಲ್ಲ. ಎಲ್ಲ ಚಿಕ್ಕ ವಿಚಾರಗಳಿಗೂ ಕೇಸ್ ಹಾಕಿ ಅಂತ ಹೇಳಲ್ಲ ನಾನು. ಆದರೆ ಕೇಸ್ ಹಾಕದೇ ಇದ್ದರೆ ನಿಮಗೆ ಕಾನೂನಿನ ಪ್ರೊಟೆಕ್ಷನ್ ಸಿಕ್ಕೋದಿಲ್ಲ. ಕುತ್ಕೊಂಡೇ ಬಗೆಹರಿಸ್ಕೊಳ್ತೀನಿ ಅಂತ ಹೇಳೋದಾದರೆ ಕುತ್ಕೊಂಡೇ ಬಗೆಹರಿಸ್ಕೊಳ್ಳಿ, ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ನಾವು ಅದನ್ನು ಮಾಡೋದೇ ಅದನ್ನು ಫಸ್ಟ್. ನೀವು ನಮ್ಮ ಹತ್ರ ಯಾರೇ ಒಬ್ಬ ಕ್ಲೈಂಟ್ ಬಂತು ಅಂತ ಹೇಳಿದ್ರು ನಾವು ಅವರಿಗೆ ಕುತ್ಕೊಂಡು ಮಾತಾಡಿ, ಸಂಬಂಧದಲ್ಲಿ ಕುತ್ಕೊಂಡು ಮಾತಾಡೋದು ಒಳ್ಳೆಯದು. ಅವರು ಒಪ್ಕೊಳ್ದೇ ಇದ್ದರೆ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟೆ ಹೇಳಿ ಕಳ್ಸೋದು ನಾವು ಫಸ್ಟ್ಗೆ. ನಾನು ಒಪ್ಕೊಳ್ತೀನಿ, ಆಸ್ತಿಗಿಂತ ಸಂಬಂಧ ದೊಡ್ಡದು. ಆದರೆ ನಾನು ಫಿಲಾಸಫರ್ ಅಲ್ಲ. ಕೇಸ್ ಹಾಕೋದು ಬಿಡೋದು ನಿಮಗೆ ಬಿಟ್ಟಿರೋದು. ಆದರೆ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾನೂನಲ್ಲಿ ಒಂದು ತತ್ವನ ಸುಪ್ರೀಂ ಕೋರ್ಟು ಎತ್ತಿ ಹಿಡಿದಿದೆ. ಏನು ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ಒನ್ಸ್ ಎ ಡಾಟರ್ ಆಲ್ವೇಸ್ ಎ ಡಾಟರ್ ಅನ್ನುವಂಥ ಒಂದು ಡಾಕ್ಟ್ರಿನ್, ಇದೊಂದು ಸಿದ್ಧಾಂತ. ಸುಪ್ರೀಂ ಕೋರ್ಟು 2020ನೇ ಇಸ್ವಿನಲ್ಲಿ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅನ್ನೋ ಕೇಸ್ನಲ್ಲಿ ಇದನ್ನು ಎತ್ತಿಡಿಯುತ್ತೆ, ಈ ಒಂದು ತತ್ವನ ಎತ್ತಿಡಿಯುತ್ತೆ. ಇಲ್ಲಿ ಏನು ಅಂತ ಹೇಳಿದರೆ, ಒಮ್ಮೆ ಮಗಳು ಅಂತೇಳಾದಾಗ ಅವಳು ಸದಾ ಮಗಳೇ ಅನ್ನೋಂಥ ಕಾನ್ಸೆಪ್ಟು. ಮದುವೆ ಮಾಡಿಕೊಟ್ಟಿದ ತಕ್ಷಣ ಅವಳ ರೈಟ್ಸ್ ಹೋಗುತ್ತೆ, ಆಸ್ತಿನಲ್ಲಿ ಅವಳಿಗೆ ಹಕ್ಕಿಲ್ಲ, ಪಾಲು ಸಿಗಲ್ಲ ಅನ್ನೋದಿಲ್ಲ. ಅಥವಾ ತಂದೆ ತೀರ್ಕೊಂಡಿದ್ದಾನೆ ಅಂತೇಳಿ ಹಕ್ಕು ಹೋಗೋದಿಲ್ಲ. 20-30 ವರ್ಷ ಕಳೆದೋದ್ರೂ ಅಷ್ಟೇ ಆ ಹಕ್ಕು ಹೋಗಲ್ಲ. ನೋಡಿ, ನೀವು ಈ ಡಿಫ್ರೆನ್ಸ್ನ ಅರ್ಥ ಮಾಡ್ಕೋಬೇಕು. ಒನ್ಸ್ ಎ ವೈಫ್ ಆಲ್ವೇಸ್ ಎ ವೈಫ್, ಅಥವಾ ಒನ್ಸ್ ಎ ಹಸ್ಬೆಂಡ್ ಆಲ್ವೇಸ್ ಎ ಹಸ್ಬೆಂಡ್ ಅನ್ನೋಂಥ ಕಾನ್ಸೆಪ್ಟ್ ಇರಲ್ಲ. ಇದು ತಂದೆ ಮಗಳ ಸಂಬಂಧಕ್ಕೆ ಮತ್ತು ತಾಯಿ ಮಗಳ ಸಂಬಂಧಕ್ಕೆ ಮಾತ್ರ ಅನ್ವಯ ಆಗುತ್ತೆ ಹೊರತಾಗಿ ಗಂಡ ಹೆಂಡತಿ ಸಂಬಂಧದಲ್ಲಿ ಅನ್ವಯ ಆಗಲ್ಲ. ಡೈವರ್ಸ್ ಆಯಿತು ಅಂತ ಹೇಳಿದ್ರೆ ಅವ್ರು ಗಂಡ ಹೆಂಡತಿ ಆಗಿರೋದೇ ಇಲ್ಲ. ಆದರೆ ಒಂದು ರಕ್ತ ಸಂಬಂಧ ಅಂತ ಬಂದಾಗ, ತಂದೆಗೆ ಮಗಳು ಅಂತ ಆದಾಗ ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸುಪ್ರೀಂ ಕೋರ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದೆ. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಡೌಟ್ ಬೇಡ ನಿಮಗೆ. ಮದುವೆ ಆದಮೇಲೂ ಸಹ, ಮದುವೆ ಆಗದೇ ಇದ್ದರೂ ಸಹ ನಿಮಗೆ ರೈಟ್ಸ್ ಇರುತ್ತೆ, ಹೆಣ್ಮಕ್ಳಿಗೆ ರೈಟ್ಸ್ ಇರುತ್ತೆ. ಮತ್ತು ಎರಡನೇದು ನೋಡಿ, ಲೀಗಲ್ ಫೌಂಡೇಶನ್. ಇದು ವೆರಿ ಬೇಸಿಕ್, ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತೀವಿ. ಬರ್ತ್ ರೈಟ್ ಡಾಕ್ಟ್ರಿನ್ ಅಂತ ಹೇಳಿ, ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದರೆ ಆ ಆಸ್ತಿಯ ಮೇಲೆ ಹಕ್ಕು ಸಿಗೋದು ನಿಮಗೆ ನಿಮ್ಮ ಹುಟ್ಟಿನಿಂದನೇ ಹೊರತಾಗಿ ನಿಮ್ಮ ತಂದೆ ತೀರ್ಕೊಂಡ ನಂತರ ಅಲ್ಲ, ಅಥವಾ ಕೋರ್ಟ್ ಡಿಕ್ರಿ ಬಂದ ಮೇಲಲ್ಲ. ಇದು ನಿಮ್ಮ ಜನ್ಮಸಿದ್ಧ ಹಕ್ಕು, ಹುಟ್ಟತಲೇ ಬಂದಿರೋವಂಥ ಹಕ್ಕು ನಿಮಗಿದು. ಅದು ಗಂಡು ಮಕ್ಕಳಿಗೆ ಇರ್ಬೋದು ಅಥವಾ ಹೆಣ್ಮಕ್ಳಿಗೆ ಇರ್ಬೋದು. ಈ ಹಿಂದೂ ಸಕ್ಸೆಸನ್ ಆಕ್ಟ್ 1956 ಸೆಕ್ಷನ್ 6ನಲ್ಲಿ 2005ನೇ ಅಮೆಂಡ್ಮೆಂಟ್ ಪ್ರಕಾರ, ತಿದ್ದುಪಡಿ ಪ್ರಕಾರ, ಮಗಳೂ ಸಹ ಕೋಪರ್ಸನರ್ ಆಗಿ ಜನ್ಮದಿಂದಲೇ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಸ್ತಿನಲ್ಲಿ ಮಗನಿಗೆ ಯಾವ ರೀತಿ ಸಮಾನ ಹಕ್ಕಿದೆಯೋ ಮಗಳಿಗೂ ಸಹ ಸಮಾನ ಹಕ್ಕಿದೆ ಅಂತೇಳಿ ತಿದ್ದುಪಡಿಯಾಗಿದೆ. ಅಂದರೆ ಹೆಣ್ಮಕ್ಳು ಸಹ ಜನ್ಮಸಿದ್ಧ ಹಕ್ಕನ್ನು ಹೊಂದಿರ್ತಾರೆ ಪ್ರಾಪರ್ಟಿ ಮೇಲೆ ಅಂತೇಳಿ. ಅಂದರೆ ಹಕ್ಕು ಹುಟ್ಟಿನಿಂದ ಬರುತ್ತೆ ಹೊರತು ಮದುವೆಯಿಂದ ಅಲ್ಲ, ಅಥವಾ ತಂದೆ ಮರಣದಿಂದ ಅಲ್ಲ ಅನ್ನೋವಂಥದ್ದು. ಇದನ್ನು ನಮ್ಮ ಕಾನೂನಲ್ಲೇ ಇವಾಗ ತಿದ್ದುಪಡಿ ಮಾಡಿಬಿಟ್ಟು ಇನ್ಸರ್ಟ್ ಮಾಡಿದ್ದಾರೆ. ನೋಡಿ, ಈಗ ಕೆಲವೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಮೊದಲನೇದಾಗಿ ದಾನಮ್ಮ ಅಲಿಯಾಸ್ ಸುಮನ್ ಸುರ್ಪುರ್ ವರ್ಸಸ್ ಅಮರ್ ಅಂತೇಳಿ 2018ನೇ ಜಡ್ಜ್ಮೆಂಟ್ ಇದು. ಇಲ್ಲಿ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, 2005 ತಿದ್ದುಪಡಿ ರೆಟ್ರೋಸ್ಪೆಕ್ಟಿವ್ ಆಗಿ ಅನ್ವಯ ಆಗುತ್ತೆ ಹೊರತಾಗಿ ಪ್ರಾಸ್ಪೆಕ್ಟಿವ್ ಆಗಲ್ಲ ಅನ್ನೋಂಥದ್ದು. ಅಂದರೆ ತಂದೆ 2001ನೇ ಇಸ್ವಿನಲ್ಲಿ ತೀರೋಗಿದ್ರೂ ಸಹ ಮಗಳಿಗೆ ಕೋಪರ್ಸನರಿ ಹಕ್ಕು ಸಿಕ್ಕುತ್ತೆ ಅನ್ನೋದನ್ನು ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಏನೊಂದು ಅಮೆಂಡ್ಮೆಂಟ್ ಆಯ್ತಲ್ಲ, ಅಮೆಂಡ್ಮೆಂಟ್ ಆದಮೇಲೆ ಈ ಹಕ್ಕು ನಿಮಗೆ ಸಿಗೋದು ಅಂತಲ್ಲ, ಇದು ಈ ಹಿಂದಿನಿಂದನೇ ಇರುತ್ತೆ. 2001ರಲ್ಲಿ ತೀರೋಗಿದ್ರೂ ಸಹ ಮಗಳಿಗೆ ಕೋಪರ್ಸನರಿ ಹಕ್ಕು ಸಿಕ್ಕುತ್ತೆ ಅಂತ ಹೇಳುತ್ತೆ.
ಇನ್ನೊಂದು ಕೇಸು ಮುಂಗಮ್ಮಲ್ ವರ್ಸಸ್ TB ರಾಜು 2019ರಲ್ಲಿ ಮದುವೆಯಾದ ಮಗಳು ಪಾರ್ಟಿಷನ್ ಸೂಟ್ ಹಾಕ್ಬೋದು, ಮದುವೆ ಆಗಿರೋದು ಅವಳ ಲೋಕಸ್ ಸ್ಟಾಂಡೈ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀಳಲ್ಲ ಅಂತೇಳಿ ಹೇಳುತ್ತೆ ಸುಪ್ರೀಂ ಕೋರ್ಟು. ನೋಡಿ, ನೆಕ್ಸ್ಟು ಉತ್ತಮ್ ವರ್ಸಸ್ ಸೌಭಾಗ್ ಸಿಂಗ್ ಅಂತೇಳಿ 2016ನೇ ಕೇಸ್. ಇದು ನೋಷನಲ್ ಪಾರ್ಟಿಷನ್ ಡಾಕ್ಟ್ರಿನ್ನ ಇದು ಕನ್ಫರ್ಮ್ ಮಾಡುತ್ತೆ. ಈ ಒಂದು ನೋಷನಲ್ ಪಾರ್ಟಿಷನ್ ಡಾಕ್ಟ್ರಿನ್ ಮೇಲೆ ಒಂದು ವಿಸ್ತಾರವಾಗಿರುವಂಥ ಒಂದು ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಆದರೆ ಈ ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಈಗ ತಂದೆ ತೀರ್ಕೊಂಡ ತಕ್ಷಣ ಅವನ ಪಾಲು ಎಲ್ಲ ಉತ್ತರಾಧಿಕಾರಿಗಳಿಗೂ ಸಮಾನವಾಗಿ ಹಂಚಿಕೆ ಆಗುತ್ತೆ ಅಂತೇಳಿ ಈ ಕೇಸಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಈ ಹಿಂದೆ ಹೇಳ್ದಂಗೆ ಹೆಣ್ಮಕ್ಳು ಸಹ ಉತ್ತರಾಧಿಕಾರಿ ಅಂತ ಹೇಳಿ ಬಂದಾಗ, ತಂದೆ ತೀರ್ ಹೋದಾಗ ಈ ಹೆಣ್ಮಕ್ಳಿಗೂ ಸಹ ಗಂಡ್ಮಕ್ಳ ಥರನೇ ಸಮಾನವಾಗಿ ಹಂಚಿಕೆ ಆಗ್ತಕ್ಕಂಥದ್ದು ತಂದೆಯ ಆಸ್ತಿ. ಇದು ಈ ಕೇಸ್ನಲ್ಲಿ ಹೇಳಲಾಗಿದೆ. ಮತ್ತು ಈ ಪ್ರಕಾಶ್ ವರ್ಸಸ್ ಪುಲಾವತಿ ಅಂತ ಒಂದು ಕೇಸು, ಈ ಕೇಸ್ ಏನು ಹೇಳಿತ್ತು ಅಂತ ಹೇಳಿದ್ರೆ, ತಂದೆ 2005ಕ್ಕಿಂತ ಮೊದಲು ತೀರ್ ಹೋಗಿದ್ರೆ ಮಗಳಿಗೆ ಹಕ್ಕಿಲ್ಲ ಅಂತೇಳಿ ಹೇಳಿತ್ತು. ಆದರೆ ಈ ವಿನಿತಾ ಶರ್ಮಾ ಕೇಸ್ನಲ್ಲಿ ಈ ತೀರ್ಪನ್ನ ಓವರ್ ರೂಲ್ ಮಾಡಿ ಹೆಣ್ಣು ಮಕ್ಕಳು ಪರ ತೀರ್ಪು ನೀಡುತ್ತೆ ಕೋರ್ಟು. ನೋಡಿ, ಈ ರೀತಿ ಸುಪ್ರೀಂ ಕೋರ್ಟು ತಾನೇ ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ಓವರ್ ರೂಲ್ ಮಾಡಿ ಹೊಸ ರೂಲ್ನ ಕೊಡೋವಂಥದ್ದು ಸಾಮಾನ್ಯ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಕ್ಲೈಂಟ್ಗಳಿಗೆ ಹೇಳ್ತಿರ್ತೀನಿ, ಯಾವಾಗಲೂ ಕಾನೂನು ಅನ್ನೋದು ನಿಂತ ನೀರಲ್ಲ, ಇದು ಹರಿಯುವಂಥ ನೀರಿದು, ಹರಿತಾ ಇರುವಂಥ ನೀರು. ಆಯಾ ಸಂದರ್ಭಗಳಿಗೆ ತಕ್ಕಂಗೆ, ಆಯಾ ಕಾಲಘಟ್ಟಗಳಿಗೆ ತಕ್ಕಂಗೆ ಜಡ್ಜ್ಮೆಂಟ್ಗಳು ಬದಲಾಗ್ತಾ ಹೋಗ್ತವೆ, ಕಾನ್ಸೆಪ್ಟ್ಗಳು ಬದಲಾಗ್ತಾ ಹೋಗ್ತವೆ. ಇದನ್ನ ನೀವು ಗಮನಿಸಬೇಕು. ಹಾಗಾಗಿ ನಾವು ಯಾವುದೇ ಒಂದು ವೈಯಕ್ತಿಕ ಸಮಸ್ಯೆ, ಕಾನೂನು ಸಮಸ್ಯೆ ಬಂತು ಅಂತ ಹೇಳಿದಾಗ ಅದನ್ನು ಜನರಿಕ್ ಆಗಿ ಆನ್ಸರ್ ಮಾಡೋಕ್ಕಾಗಲ್ಲ. ನಿಮ್ಮ ದಾಖಲೆಗಳನ್ನು ನೋಡಿ ಮತ್ತೆ ಸಿಚುವೇಶನ್ಗಳನ್ನ ನೋಡಿಕೊಂಡೇ ನಾವು ನಿಮಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.